ಹಾಯ್ ಗೈಸ್, ಅಂತೂ ಇಂತೂ ನಾವೆಲ್ಲ ಕಾಯ್ತಿದ್ದ ರಿಚರ್ಡ್ ಆ್ಯಂಟನಿ ಮೂವಿ ಫಿಲಮ್ನ ಅಪ್ಡೇಟ್ ಬಂದೇ ಬಿಟ್ಟಿದೆ. ಆ ಅಪ್ಡೇಟ್ ಕೊಟ್ಟಿರೋದು ಇನ್ಯಾರೂ ಅಲ್ಲ, ನಮ್ಮ ಕನ್ನಡದ ಮ್ಯೂಸಿಕ್ ಡೈರೆಕ್ಟರ್ ಅಜನೀಶ್ ಲೋಕನಾಥ್ ಅವರು. ಅಪ್ಡೇಟ್ ಬಗ್ಗೆ ಕಂಪ್ಲೀಟಾಗಿ ಮಾತಾಡೋಣ, ವೀಡಿಯೋನ ಕಂಪ್ಲೀಟಾಗಿ ನೋಡಿ. ಅದಕ್ಕೂ ಮುಂಚೆ ಟಾಕ್ಸಿಕ್ ಸಿನಿಮಾದ ಸಾಂಗ್ಸ್ ಬಗ್ಗೆ ಯೋಗರಾಜ್ ಭಟ್ ಅವರು ಅಪ್ಡೇಟ್ ಕೊಟ್ಟಿದ್ದಾರೆ, ಅದ್ರ ಬಗ್ಗೆನೂ ಮಾತಾಡೋಣ. ಹಾಗೆಯೇ KGF, ಟಾಕ್ಸಿಕ್, ಕಾಂತಾರ ಆದಮೇಲೆ ಎಲ್ಲರೂ ಕಾಯ್ತಾರೋ ಮೂವಿ ಅಂದರೆ ಅದು ಕಿಚ್ಚ ಸುದೀಪ್ ಅವರು ಆ್ಯಕ್ಟ್ ಮಾಡ್ತಾರೋ BRB ಮೂವಿ. ಅದ್ರ ಬಗ್ಗೆನೂ ಅಪ್ಡೇಟ್ ಬಂದಿದೆ. ಈ ಎಲ್ಲ ಅಪ್ಡೇಟ್ಸ್ ಬಗ್ಗೆನೂ ಮಾತಾಡೋಣ. ಅದಕ್ಕೂ ಮುಂಚೆ ಯಾರಿಗೆಲ್ಲ ಇದೇ ಥರ ಮೂವಿ ಅಪ್ಡೇಟ್ಸ್ ಬೇಕು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ನಾನೇ ವೀಡಿಯೋ ಮಾಡಿ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಗೈಸ್, ನನಗೆ ಗೊತ್ತು ಟಾಕ್ಸಿಕ್ ಹಾಗೆ BRB ಮೂವಿಗಿಂತ ರಿಚರ್ಡ್ ಆ್ಯಂಟನಿ ಮೂವಿ ಅಪ್ಡೇಟ್ಸ್ಗೆ ನೀವು ವೆಯ್ಟ್ ಮಾಡ್ತಾ ಇರೋದು. ಈಗಾಗಲೇ ರಕ್ಷಿತ್ ಶೆಟ್ಟಿ ಅವರು ತುಂಬಾ ಲೇಟ್ ಮಾಡಿಬಿಟ್ಟಿದ್ದಾರೆ. ನಾನು ಲೇಟ್ ಮಾಡಿದ್ರೆ ನನ್ನೂ ಬೈಕೊಂಡ್ಬಿಡ್ತೀರಾ. ಸೊ ಅದಕ್ಕೇ ರಿಚರ್ಡ್ ಆ್ಯಂಟನಿ ಮೂವಿಯಿಂದನೇ ಅಪ್ಡೇಟ್ನ ಸ್ಟಾರ್ಟ್ ಮಾಡೋಣ. ಅಪ್ಡೇಟ್ ಏನಂದರೆ, ಅಜನೀಶ್ ಅವರು ಒಂದು ಪ್ರೋಗ್ರಾಮ್ನ ಅಟೆಂಡ್ ಮಾಡಿರ್ತಾರೆ. ಅವಾರ್ಡ್ ರಿಸೀವ್ ಮಾಡ್ಕೊಂಡಾದ್ಮೇಲೆ ಅನುಶ್ರೀ ಅವರು ಅಜನೀಶ್ ಅವ್ರಿಗೆ ರಿಚರ್ಡ್ ಆ್ಯಂಟನಿ ಮೂವಿನ ಅಪ್ಡೇಟ್ ಕೇಳ್ತಾರೆ. ಅಜನೀಶ್ ಅವರು ಏನು ಹೇಳಿದ್ದಾರೆ ಅಂದರೆ, ನಾನು ರಕ್ಷಿತ್ ಎಲ್ಲರೂ ರೆಡಿ ಇದ್ದೀವಿ, ಶುರುವಾಗೋದೊಂದು ಬಾಕಿ ಇದೆ ಅಂತ ಹೇಳಿದ್ದಾರೆ. ಆ್ಯಂಡ್ ಯಾವಾಗ ರಿಚರ್ಡ್ ಆ್ಯಂಟನಿ ಮೂವಿ ಬರುತ್ತೋ ನ್ಯೂಕ್ಲಿಯರ್ ಬಾಂಬ್ ಥರ ರೀಚ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ಮಾತು ಕೇಳಿದಾಗ ನನಗೇನು ಅನಿಸ್ತು ಅಂದರೆ, ರಕ್ಷಿತ್ ಅವರು ಒಂದು ಪ್ರೋಗ್ರಾಮಲ್ಲಿ ಸ್ಪೀಚ್ ಕೊಡಬೇಕಾದ್ರೆ ಒಂದು ಮಾತು ಹೇಳ್ತಾರೆ, ರಿಚರ್ಡ್ ಆ್ಯಂಟನಿ ಮೂವಿ ಬಂದಾಗ ಯಾರ್ಯಾರು ಸಿನಿಮಾ ಥಿಯೇಟ್ರಿಗೆ ಬಂದಿಲ್ವೋ ಅವ್ರನ್ನೆಲ್ಲ ವಾಪಸ್ ಕರೆಸ್ತೀನಿ ಅಂತ. ಇದೇ ನೋಡಿ ಕಾನ್ಫಿಡೆನ್ಸ್ ಅಂದರೆ. ರಕ್ಷಿತ್ ಅವರು ಒಬ್ಬ ಆ್ಯಕ್ಟರ್ಗಿಂತ ಒಬ್ಬ ರೈಟರ್ ಆಗಿ ಎಲ್ರಿಗೂ ಇಷ್ಟ ಆಗ್ತಾರೆ, ಎಸ್ಪೆಷಲಿ ನಮ್ಮಂಥ ಮೂವಿ ಬಫ್ಗಳಿಗೆ. ಬರೀ ಒಂದು ಸಿನಿಮಾದ ರೈಟಿಂಗ್ ಅಂತಲೇ ಇಂಡಿಯಾಯಿಂದ ಅಮೆರಿಕಾಗೆ ಹೋಗಿ ಅಲ್ಲಿ ಸ್ಟೋರಿ ಬರ್ತಿದ್ದಾರೆ. ಹಾಗೆಯೇ ರಿಷಬ್ ಅವರು ರಕ್ಷಿತ್ ಶೆಟ್ಟಿಯವರ ಬರ್ಡೇಗೆ ವಿಶ್ ಮಾಡಬೇಕಾದ್ರೆ ಅವ್ರ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಒಂದು ಸ್ಟೋರಿ ಹಾಕಿದ್ರು. ಏನಂತ ಅಂದರೆ, ಮೊನ್ನೆ ತಾನೇ ಮೀಟ್ ಮಾಡ್ಕೊಬಂದೆ, ಹಿ ವಿಲ್ ಬಿ ಬ್ಯಾಕ್ ಸೂನ್ ಅಂತ. ಈಗ ಅಜನೀಶ್ ಅವ್ರು ಹೇಳಿರೋ ಪ್ರಕಾರ ಎಲ್ಲರೂ ರೆಡಿ ಇದ್ದೀವಿ ಅಂದರೆ ಸಿನಿಮಾದ ಸ್ಕ್ರಿಪ್ಟ್ ಕೂಡ ಮುಗ್ದಿರುತ್ತೆ. ಇನ್ನೊಂದು ಅಪ್ಡೇಟ್ ಏನಂದರೆ, ರಿಚರ್ಡ್ ಆ್ಯಂಟನಿ ಮೂವಿನ ಹೊಂಬಾಳೆ ಫಿಲಮ್ಸ್ ಪ್ರೊಡ್ಯೂಸ್ ಮಾಡ್ತಿತ್ತು. ಆದರೆ ಈಗ ನಮಗೆ ಬಂದಿರೋ ಅಪ್ಡೇಟ್ ಪ್ರಕಾರ ಹೊಂಬಾಳೆ ಫಿಲಮ್ಸ್ ಅವರು ರಿಚರ್ಡ್ ಆ್ಯಂಟನಿ ಮೂವಿನ ಪ್ರೊಡ್ಯೂಸ್ ಮಾಡ್ತಿಲ್ಲ. ಹೊಂಬಾಳೆ ಫಿಲಮ್ಸ್ ಮಾಡ್ತಿಲ್ಲ ಅಂದರೆ KVN ಪ್ರೊಡಕ್ಷನ್ಗೆ ಒಳ್ಳೆ ಚಾನ್ಸ್ ಸಿಗುತ್ತೆ. ನೋಡೋಣ, ಯಾವಾಗ ಶೂಟ್ ಮಾಡ್ತಾರೋ ಅವಾಗ ನಮಗೆ ಗೊತ್ತಾಗುತ್ತೆ. ಇನ್ನು ಟಾಕ್ಸಿಕ್ ಮೂವಿ ಅಪ್ಡೇಟ್ಸ್ ಕಡೆಗೆ ಬರೋದಾದರೆ, ಯೋಗರಾಜ್ ಭಟ್ ಅವರು ತಬಾಹಿ ಸಾಂಗ್ನ ಬಿಟ್ಟು ಇನ್ನೂ 2 ಸಾಂಗ್ಸ್ನ ಅವರೇ ಬರೆದಿದ್ದಾರಂತೆ. ಒಂದು ಎಮೋಷ್ನಲ್ ಸಾಂಗ್ ಮತ್ತು ಇನ್ನೊಂದು ಸೋಲ್ಫುಲ್ ಫೀಮೇಲ್ ಸಾಂಗ್ ಇದೆಯಂತೆ. ಬಿಸಿಲು ಕುದುರೆ ಎಂದು ಸಾಂಗ್ನ ಯಾರು ಕೇಳಿಲ್ಲ ಹೇಳಿ. ಗೂಗ್ಲಿ ಸಿನಿಮಾ ರಿಲೀಸ್ ಆದಾಗಿಂದನೂ ಇಲ್ಲಿವರೆಗೂ ಎಲ್ಲರೂ ಕೇಳೋ ಚಾರ್ಟ್ ಬಸ್ಟರ್ ಸಾಂಗ್ ಅದಾಗಿದೆ. ಆ ಸಾಂಗ್ನ ಬರೆದಿರೋರು ಕೂಡ ಯೋಗರಾಜ್ ಭಟ್ ಅವರೇನೆ. ಟಾಕ್ಸಿಕ್ ಸಿನಿಮಾದಲ್ಲೂ ಕೂಡ ಎಮೋಷ್ನಲ್ ಸಾಂಗ್ ಇದೆಯಂತೆ. ನೋಡೋಣ ಯೋಗರಾಜ್ ಭಟ್ ಅವರು ಯಾವ ಥರ ಲಿರಿಕ್ಸ್ ಬರೆದಿರ್ತಾರೆ ಅಂತ. ತಬಾಹಿ ಸಾಂಗ್ ಲಿರಿಕ್ಸಲ್ಲಿ ಸ್ವಲ್ಪ ಡಿಸಪಾಯಿಂಟ್ ಮಾಡಿದ್ದಾರೆ. ಇನ್ನು ಉಳಿದಿರೋ ಸಾಂಗ್ಸ್ ಅಪ್ಡೇಟ್ ಬಂದಾಗ ಗೊತ್ತಾಗುತ್ತೆ ಏನು ಯಾವ ಥರ ಲಿರಿಕ್ಸ್ ಬರೆದಿರ್ತಾರೆ ಅಂತ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಅಪ್ಡೇಟ್ ಬಂದಾಗ ನಾನೇ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಇನ್ನು ಕಿಚ್ಚ ಸುದೀಪ್ ಅವರು ಆ್ಯಕ್ಟ್ ಮಾಡ್ತಾ ಇರೋ ಸಿನಿಮಾ BRB ಬಿಲ್ಲ ರಂಗ ಭಾಷದ ಅಪ್ಡೇಟ್ ಬಂದಿದೆ. ನಮಗೆಲ್ಲ ಗೊತ್ತು BRB ಮೂವಿ ಫ್ಯೂಚರ್ ಮೇಲೆ ಡಿಪೆಂಡ್ ಆಗಿದೆ ಅಂತ. ಪ್ರೊಡಕ್ಷನ್ ಹೌಸಿಂದ ಸಿನಿಮಾಗೆ ಬೇಕಿರೋಷ್ಟು ಅಮೌಂಟ್ ಇಲ್ಲದೇ ಕೆಲ ತಿಂಗಳು ಶೂಟ್ನ ಪಾಸ್ ಮಾಡಿದರು. ಆ್ಯಂಡ್ ಜೂನ್ 26 ಮತ್ತೆ ರೆಸ್ಯೂಮ್ ಮಾಡಿದ್ದಾರೆ. ಈಗ BRB ಟೀಮ್ ಅವರು ಸಿನಿಮಾದ ಪ್ರೊಡಕ್ಷನ್ ಡಿಸೈನರ್ ಯಾರು ಅಂತ ಡಿಸ್ಕ್ಲೋಸ್ ಮಾಡಿದ್ದಾರೆ. ಅವರೇ ಶಿವಕುಮಾರ್. ಸೊ ಇವ್ರದ್ದೇನು ಕೆಲಸ ಅಂದರೆ, ಸಿನಿಮಾಗೆ ಬೇಕಿರೋಂಥ ಸೆಟ್ಸ್ನ ಇವರೇ ಡಿಸೈನ್ ಮಾಡೋದು. ಇವ್ರ ನೇಮು ಯಾರಿಗೂ ಅಷ್ಟು ಗೊತ್ತಿಲ್ಲದೆ ಇರ್ಬೋದು, ಆದರೆ ಇವರು ಮಾಡಿರೋಂಥ ವರ್ಕು ಎಲ್ಲರೂ ನೋಡಿರ್ತಾರೆ. KGF, ವಿಕ್ರಾಂತ್ ರೋಣ, ಕಬ್ಜಾ ಮೂವಿಗೆ ಇವರೇ ಪ್ರೊಡಕ್ಷನ್ ಡಿಸೈನರು. ಇಲ್ಲಿ ಪ್ರಾಬ್ಲಮ್ ಏನಂದರೆ BRB ಸಿನಿಮಾದ ರೇಟಿಂಗ್ ಬಗ್ಗೆ. ಯಾಕಂದರೆ ವಿಕ್ರಾಂತ್ ರೋಣ ಸಿನಿಮಾನ ನೋಡಿರ್ತೀರ, ಸಿನಿಮಾನ ನೋಡಿ ಯಾವುದೋ ಹಾಲಿವುಡ್ ಸಿನಿಮಾನ ನೋಡ್ತಾ ಇದ್ದೀವಿ ಅನ್ನೋ ಫೀಲ್ ಇರುತ್ತೆ. ಆದರೆ ವಿಕ್ರಾಂತ್ ರೋಣ ಸಿನಿಮಾ ರಂಗಿತರಂಗ ಸಿನಿಮಾನ ನೆನಪಿಸಿದ್ದಂತೂ ನಿಜ. ಮತ್ತು ಸಿನಿಮಾ ಟೀಮ್ ಅವರು ಅನೌನ್ಸ್ ಮಾಡಿದ್ದಕ್ಕಿರೋ ನೇಮ್ಸ್ ಏನಿತ್ತು, ಲೈಕ್ ಗುಮ್ಮ, ಡೆವಿಲ್, ಈ ಥರ ವರ್ಡ್ಸ್ನ ಯೂಸ್ ಮಾಡಿದ್ರಿಂದ ನಾವು ಏನೋ ಬೇರೆ ಸಿನಿಮಾನೇ ಎಕ್ಸ್ಪೆಕ್ಟ್ ಮಾಡಿದ್ವಿ. ಅದೇ ಮಿಸ್ಟೇಕು BRBಲಿ ಆಗದೆ ಇರಲಿ. ಅನೂಪ್ ಅವರು ಹೇಳಿರೋ ಥರ ಸಿನಿಮಾದ ಸ್ಟೋರಿ ಬರೆಯೋಕ್ಕೇ ಸುಮಾರು 5 ರಿಂದ 6 ವರ್ಷ ತೊಗೊಂಡಿದ್ದಾರಂತೆ. ಈ ಥರ ಕಾನ್ಸೆಪ್ಷುಯಲ್ ವೀಡಿಯೋ ರಿಲೀಸ್ ಮಾಡಿದಾಗೂ ಆಡಿಯನ್ಸಿಂದ ಒಳ್ಳೆ ರೆಸ್ಪಾನ್ಸೇ ಬಂದಿತ್ತು. ಇದರ ಟೀಸರ್ ಬಂದಾಗ ಇನ್ನೂ ಇದ್ರ ಬಗ್ಗೆ ಮಾತಾಡೋಣ. ಸದ್ಯಕ್ಕೆ ಶೂಟಿಂಗ್ ಇನ್ನೂ ಪ್ರೋಗ್ರೆಸ್ಸಲ್ಲಿದೆ, ನೆಕ್ಸ್ಟ್ ಇಯರೇ ಬಂದ್ರೇ ಚೆನ್ನಾಗಿರುತ್ತೆ. ಕನ್ನಡ ಸಿನಿಮಾದಿಂದ ಯಾವುದೇ ಥರ ಮೂವಿ ಅಪ್ಡೇಟ್ಸ್ ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ನನ್ನ ಅಪ್ಡೇಟ್ಸ್ ಬಂದಾಗ ನಾನು ನಿಮಗೆ ನೋಟಿಫೈ ಮಾಡ್ತೀನಿ. ಸದ್ಯಕ್ಕೆ ಟಾಕ್ಸಿಕ್ ಬರ್ತಾಯಿದೆ 26 ಆಗಸ್ಟು. ಸೊ ಇನ್ನೇನು 1 ತಿಂಗಳಿಂದ 1 ತಿಂಗಳಿದೆ ಅಷ್ಟೇ. ಸೊ ಅಪ್ಡೇಟ್ಸ್ಗಳು ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ, ನಾನು ಅಪ್ಡೇಟ್ ಮಾಡ್ತೀನಿ ನಿಮಗೆ. ಸೊ ಥ್ಯಾಂಕ್ಸ್ ಫಾರ್ ಸಪೋರ್ಟಿಂಗ್. ಥ್ಯಾಂಕ್ ಯು ಗೈಸ್.